ಸರ್ ನಂದು ಸ್ಟೋರಿ ಏನಿದೆ ಅದರದ್ದೊಂದು 10 ಸೀನ್ ಇಂದು ಸ್ಕ್ರೀನ್ ಪ್ಲೇ ಈಗ ನಿಮ್ಗೆ ಹೇಳ್ತೀನಿ. ಈಗ ನಂದು ಸ್ಟೋರಿ ಹೇಗಂದರೆ, ಫಸ್ಟು ಸ್ಟಾರ್ಟ್ ಆದಾಗ ಒಂದು ಹಳ್ಳಿ ಹತ್ರ ಒಂದು ಕೆರೆ ಇರುತ್ತೆ. ಆ ಕೆರೆ ಎದುರುಗಡೆ ಹೀರೋ ಕೂತಿರ್ತಾನೆ. ಹೀರೋ ಬ್ಯಾಕ್ ಸೈಡಿಂದ ಒಂದು ಆ್ಯಂಗಲ್ ಬರುತ್ತೆ, ಅದು ಕಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಈ ಕಡೆ ಡ್ರೋನ್ ಶಾಟಿಂದ ಆ ಊರಿಂದ ಏನು ಚಿತ್ರಣ ಇರುತ್ತೆ ಅದನ್ನೆಲ್ಲ ಬಂದು ಹೀರೋಗೆ ಕ್ಲೋಸಪ್ ಬರುತ್ತೆ. ಅದು ಬ್ಯಾಕ್ ಸೈಡಿಂದನೇ ಕ್ಲೋಸಪ್ ಬರುತ್ತೆ. ಅಲ್ಲಿ ಈ ಕಡೆಯಿಂದ ಚೆನ್ನ ಅನ್ನೋನು ಇರ್ತಾನೆ, ಅವನು ಕರೀತಾ ಬರೋದು ರುದ್ರ 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 ಅಂತ. ಕರೆದಾಗ ಹೀರೋ ತಿರುಗ್ತಾನೆ, ಅವಾಗ ಕ್ಯಾಮ್ರಾ ಫ್ರಂಟ್ ಬರೋದು, ಹೀರೋ ಇಂಟ್ರಡಕ್ಷನ್ ಅಲ್ಲಿ ಹಂಗಾಗುತ್ತೆ. ಅವನು ಬಂದು ಹೇಳ್ತಾನೆ, ಪಾರ್ವತಿ ನಿನ್ನ ಕರೀತಿದ್ದಾಳೆ, ಗುಡಿ ಹತ್ರ ಇದ್ದಾಳೆ ಪಾರ್ವತಿ, ಅವಳಿನ ಕರೀತಿದ್ದಾಳೆ ಅಂತಾಳೆ. ಅವಾಗ ಹೌದಾ ಬಾ ಇಲ್ಲಿ ನೀನು ಅಂತ ಅವನನ್ನು ಕರೀತಾನೆ. ರುದ್ರ ಚೆನ್ನಾಗಿ ಹೀಗೆ ಮಾತಾಡ್ಕೊಂಡಾಗ ಅವನನ್ನು ಹಾಗೆ ಕೆರೆಗೆ ತಮಾಷೆಗೆ ತಳ್ಳಿ ಅವಲ್ಲಿಂದ ಹೋಗೋದು. ಅಲ್ಲಿ ಕಟ್ ಆಗುತ್ತೆ. ಕಟ್ ಆದರೆ ನೆಕ್ಸ್ಟ್ ಓಪನ್ ಆಗುತ್ತೆ ಸೀನು. ನೆಕ್ಸ್ಟ್ ಓಪನ್ ಆದರೆ ದೇವಸ್ಥಾನದಲ್ಲಿ ಇವಳು ಈ ಕಡೆ ಕಲ್ಯಾಣಿ ಕಡೆ ಮುಖ ಮಾಡಿ ಕೂತಿರ್ತಾಳೆ ಹೀರೋ ಹಿಂದ್ಗಡೆಯಿಂದ ಹೋಗ್ತಾನೆ. ಹೀರೋ ಹಿಂದ್ಗಡೆಯಿಂದ ಹೋಗಿ ಅವಳಿಗೆ ಹೆದರ್ಸತ್ತರ ಹಿಂಗೆ ಭುಜ ಮುಟ್ತಾನೆ. ಅವಾಗ ಅವಳು ಹೆದರ್ಕೊಂಡು ಆಮೇಲೆ ತಬ್ಕೋತಾರೆ. ಅಲ್ಲಿ ಹೀಗೆ ಇವ್ರು ಮಾತು ಶುರು ಮಾಡ್ತಾರೆ. ಅಲ್ಲಿಗೊಂದು ಸಾಂಗ್ ಶುರು ಆಗುತ್ತೆ, ಅಂದರೆ ಲವ್ ಸಾಂಗ್ ಅಂದರೆ ಅವ್ರದ್ದು ಫುಲ್ ಪ್ರೀತಿ ಊರಲ್ಲಿ ಹೇಗೆ ನಡೆಸ್ತಾ ಇರ್ತಾರೆ ಅದೆಲ್ಲ ಸಿಚುವೇಶನ್ ಸಾಂಗ್ ಥರ ಬರುತ್ತೆ. ಅಲ್ಲಿಗೆ ಮುಗಿಯುತ್ತೆ, ಅಲ್ಲಿ ಕಟ್ ಆಗುತ್ತೆ. ಅಲ್ಲಿ ಕಟ್ ಆದರೆ ನೆಕ್ಸ್ಟ್ ಸೀನ್ ಹೆಂಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವಿಲನ್ ಅಂಗಾರ, ಅವನೇನು ಪಾಳೆಗಾರನ ರೈಟ್ ಹ್ಯಾಂಡ್ ಥರ ಅವನು ಇರ್ತಾನೆ. ಅವನದು ಎಂಟ್ರಿ ಕುದುರೆ ಮೇಲಿಂದ ಎಂಟ್ರಿ ಕೊಡ್ತಾ ಇರ್ತಾನೆ. ಅದೊಂದು ರಗಡ್ ಎಂಟ್ರಿ ಬರುತ್ತೆ. ಅಲ್ಲಿಂದ ಎಂಟ್ರಿ ಬಂದು ಅವನು ಬಂದು ಒಂದು ಗುಡಿಸ್ಲಿದ್ರೆ ನಿಲ್ತಾನೆ. ಈ ಕಡೆ ಗುಡಿಸ್ಲಿ ಒಳಗಡೆಯಿಂದ ಈ ಹೀರೋಯಿನ್ ಅಪ್ಪನ ಎಳ್ಕೊ ಬರ್ತಾನೆ. ಅವನಿಗೆ ಹೊಡೆಯೋದು. ಯಾಕೆ ಹೊಡಿತಿರ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಅವನೇನು ವರ್ಷ ಗೇಣಿ ಕೊಡಬೇಕಾಗಿರುತ್ತೆ, ಅದು ಕೊಟ್ಟಿರಲ್ಲ. ಅದಕ್ಕಾಗಿ ಅವನಿಗೆ ಹೊಡೆಯೋದು. ಅವನಿಗೆ ಹೊಡೆದಾಗ ಅದನ್ನ ರುದ್ರ ನೋಡ್ತಾನೆ. ರುದ್ರ ನೋಡಿ ಇವನನ್ನು ಬಂದು ತಡಿತಾನೆ. ಯಾಕೆ ಹೊಡಿತಿದ್ದೆ, ಅವ್ನು ಕೋಳ್ಪಟ್ಟು ಹಿಡಿತಾನೆ. ಒಂದು ಹಿರಿಯರಿಗೆ ಒಂದು ಗೌರವ ಇಲ್ಲದೆ ಯಾಕೆ ಹೊಡಿತಿದ್ದೆ ಹೇಳು, ಅವ್ನು ಗೇಣಿ ಕೊಟ್ಟಿಲ್ಲ, ಅವ್ನು ನೀನು ಕೊಡ್ತೀಯಾ ಅಂತ ಕೇಳೋದು. ಅವಾಗ ರುದ್ರ ನಾನೇ ಕೊಡ್ತೀನಿ ಅಂತ ಅವ್ನ ಮನೆಯಿಂದ ತಂದು ಕೊಡ್ತಾನೆ. ಆಗ ಇವನಿಗೆ ಒಂಥರ ಯಾರಿಗೆ ಅಂಗಾರ ಮುಖಭಂಗ ಆಗುತ್ತೆ. ಮುಖಭಂಗ ಆದರೂ ಅಲ್ಲಿಂದ ಅವನು ಹೊರಡ್ತಾನೆ. ಹಿಂಗೆ ಹೊರಟಾಗ ಅದು ಆ ಸೇಡ್ ಥರ ಆಗಿ ಅವನಿಗೆ ಹಾಗೆ ಅದು ಕಾಡ್ತಾನೇ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಕಟ್ ಆಗುತ್ತೆ. ಅಲ್ಲಿಂದ ಕಟ್ ಆದರೆ ಸೀನ್ ನೆಕ್ಸ್ಟ್ ಓಪನ್ ಆಗೋದು ಪಾಳೆಗಾರನ ಎಂಟ್ರಿ. ಪಾಳೆಗಾರ ಒಂದು ಕಾರಿಂದ ಊರಿಗೆ ಬರ್ತಾನೆ. ಕಾರು ಏನಕ್ಕಂದ್ರೆ ಬ್ರಿಟಿಷ್ ಅವನಿಗೆ ಗಿಫ್ಟ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಅವನು ಮಾತಾಡೋಕ್ಕಂತ ಬರ್ತಾನೆ. ಮಾತಾಡಿ ಊರನ್ನೆಲ್ಲ ಊರಲ್ಲಿ ಒಂದಿಷ್ಟು ಮಾತಾಡಿ ಅಂಗಾರ ಎಲ್ಲಿ ಅಂತ ಕೇಳ್ಕೊತಾನೆ. ಅಂಗಾರ ಇಲ್ಲ, ಗೇಣಿನ ಬ್ರಿಟಿಷ್ಗೆ ಒಪ್ಸಕ್ಕೆ ಹೋಗಿದ್ದಾನೆ ಅಂತಾರೆ. ಆಗ ಇವನು ದನಿ ಆ ಕಾರು ಏನಕ್ಕೆ ಬಂತಂದ್ರೆ, ಬ್ರಿಟಿಷ್ರಿಗೆ ನಾವು ನಮ್ಮ ಊರಿಂದ ನಾವು ಇಷ್ಟು ಏನು ರೆವಿನ್ಯೂ ಕೊಡ್ತಾ ಇದ್ದೀವಿ, ಅದಕ್ಕಾಗಿ ನಂಗೆ ಕೊಟ್ಟಿರೋ ಗಿಫ್ಟ್ ಇದನ್ನು ಹಿಂಗೆ ಕಂಟಿನ್ಯೂ ಮಾಡಬೇಕು ಅನ್ನೋ ಥರ ಜನರಿಗೆಲ್ಲ ಹೇಳಿ ಒಂದು ಜಾತ್ರೆಗೆ ಒಂದು ಕರೆ ಕೊಟ್ಟು ಹೋಗ್ತೀವಿ. ನೆಕ್ಸ್ಟು ಅಲ್ಲಿ ಕಟ್ ಆಗುತ್ತೆ. ಅಲ್ಲಿಂದ ಕಟ್ ಆದರೆ ನೆಕ್ಸ್ಟ್ ಓಪನ್ ಆಗೋದು ರಾತ್ರಿ ದನಿ ಮನೆಯಲ್ಲಿ ಸೀನು. ದನಿ ಮನೆಯಲ್ಲಿ ಈ ಅಂಗಾರ ಏನಿಲ್ಲಿ ಪಾರ್ವತಿ ಅಪ್ಪಗೆ ಹೊಡಿಬೇಕಾದ್ರೆ ಏನು ರುದ್ರಂಗೂ ಇವನಿಗೆ ಕ್ಲಾಶ್ ಆಗಿರುತ್ತೆ ಅದ್ರ ಬಗ್ಗೆ ಹೇಳ್ತಾನೆ. ಯಾರಿಗೆ ದನಿಗೆ ಹೇಳ್ತಾನೆ. ದನಿ ವೆಯ್ಟ್ ಮಾಡು, ನೋಡಿ ಪ್ರತಿಕಾರ ತಗೊಂಡ್ರೆ ಸಹಿ ಅನ್ನೋ ಥರ ಹೇಳ್ತಾನೆ. ಆಗ ಹಂಗೆ ಅದಿದ್ದಾಗ ಜಾತ್ರೆಗೆ ನೀವು ಮಾತು ಕೊಟ್ಟಿರ್ತಾನೆ ಜನರ ಹತ್ರ, ಚೆನ್ನಾಗಿ ಜಾತ್ರೆ ಮಾಡೋಣ ಅಂತ. ಜಾತ್ರೆ ಬಗ್ಗೆ ನೋಡ್ಕೊ ಅಂತಾರೆ. ಅಲ್ಲಿ ಕಟ್ ಆಗುತ್ತೆ. ಅಲ್ಲಿಂದ ಓಪನ್ ಆದರೆ ನೆಕ್ಸ್ಟು ಜಾತ್ರೆ ಸೀನು. ಜಾತ್ರೆ ಹೇಗೆ ನಡೆಯುತ್ತೆ, ಜಾತ್ರೆ ಈ ಜಾತ್ರೆ ಮಹೋತ್ಸವದ ಈ ದೇವ್ರದೊಂದು ಸಾಂಗ್ ಥರ ಬರುತ್ತೆ. ಅಲ್ಲಿ ಹೇಗೆ ನಡೆಯುತ್ತೆ ಜಾತ್ರೆಯಲ್ಲಿ ಊರವರೆಲ್ಲ ಹೇಗೆ ಇನ್ವಾಲ್ವ್ ಆಗ್ತಾರೆ, ಏನೇನು ಪೂಜೆಗಳೆಲ್ಲ ನಡೆಯುತ್ತೆ ಅದೆಲ್ಲ ತೋರಿಸ್ತೀವಿ. ಅಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ.